ಸಿಲಿಂಡರ್ ಲೀಕ್ ತಕ್ಷಣ ಸ್ಪಂದಿಸಿದ ಶ್ರೀ ಮಹಾಲಕ್ಷ್ಮಿ ಗ್ಯಾಸ್ ಕಂಪನಿ ಮೆಕ್ಯಾನಿಕ್ ಸಂತೋಷ್. ಸಮಸ್ಯೆ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ತೆರಳಿ ಲೀಕೇಜ್ ಸರಿಪಡಿಸಿದ ಮೆಕ್ಯಾನಿಕ್ ಕುಟುಂಬದಿಂದ ಧನ್ಯವಾದ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಜೈಭೀಮ್ ನಗರದಲ್ಲಿ ಗ್ಯಾಸ್ ಸಿಲಿಂಡರ್ನಿಂದ ಲೀಕೇಜ್ ಕಾಣಿಸಿಕೊಂಡು ಆತಂಕದ ಪರಿಸ್ಥಿತಿ ನಿರ್ಮಾಣವಾಗಿದ್ದ ಸಂದರ್ಭದಲ್ಲಿ ಶ್ರೀ ಮಹಾಲಕ್ಷ್ಮಿ ಗ್ಯಾಸ್ ಕಂಪನಿ ತಕ್ಷಣ ಸ್ಪಂದಿಸಿ ಸಮಸ್ಯೆಯನ್ನು ಪರಿಹರಿಸಿರುವ ಘಟನೆ ನಡೆದಿದೆ. ಜೈಭೀಮ್ ನಗರದ ಮನೆಯೊಂದರಲ್ಲಿ ಗ್ಯಾಸ್ ಸಿಲಿಂಡರ್ನಿಂದ ಗ್ಯಾಸ್ ಲೀಕ್ ಆಗುತ್ತಿರುವುದು ಮನೆಯವರ ಗಮನಕ್ಕೆ ಬಂದಿದೆ. ಗ್ಯಾಸ್ ಲೀಕೇಜ್ನಿಂದ ಯಾವುದೇ ಅನಾಹುತ ಸಂಭವಿಸದಂತೆ ಮುನ್ನೆಚ್ಚರಿಕೆ ವಹಿಸಿದ ಮನೆಯವರು ತಕ್ಷಣವೇ ಶ್ರೀ ಮಹಾಲಕ್ಷ್ಮಿ ಗ್ಯಾಸ್ ಕಂಪನಿ HP ಗ್ಯಾಸ್ ಅವರಿಗೆ ದೂರವಾಣಿ ಮೂಲಕ ಮಾಹಿತಿ ನೀಡಿ ಸಮಸ್ಯೆಯನ್ನು ಪರಿಶೀಲಿಸಿ ಸರಿಪಡಿಸುವಂತೆ ಮನವಿ ಮಾಡಿದರು. ಮನೆಯವರ ಕರೆಯ ಮೇರೆಗೆ ಕಂಪನಿಯ ಮೆಕ್ಯಾನಿಕ್ ಸಂತೋಷ್ ಅವರು ತಕ್ಷಣ ಸ್ಥಳಕ್ಕೆ ಆಗಮಿಸಿ ಗ್ಯಾಸ್ ಸಿಲಿಂಡರ್ ಹಾಗೂ ರೆಗ್ಯುಲೇಟರ್ ಅನ್ನು ಪರಿಶೀಲಿಸಿದರು. ಪರಿಶೀಲನೆ ವೇಳೆ ರೆಗ್ಯುಲೇಟರ್ನಲ್ಲಿ ಲೀಕೇಜ್ ಇರುವುದನ್ನು ಗಮನಿಸಿ ಅಗತ್ಯ ದುರಸ್ತಿ ಕಾರ್ಯ ಕೈಗೊಂಡು ರೆಗ್ಯುಲೇಟರ್ನಲ್ಲಿ ಉಂಟಾಗಿದ್ದ ಗ್ಯಾಸ್ ಲೀಕೇಜ್ ಅನ್ನು ಸರಿಪಡಿಸಿದರು. ಮೆಕ್ಯಾನಿಕ್ ಸಂತೋಷ್ ಅವರು ಸಮಯಕ್ಕೆ ಸರಿಯಾಗಿ ಸ್ಥಳಕ್ಕೆ ಆಗಮಿಸಿ ಸಮಸ್ಯೆಯನ್ನು ಪರಿಶೀಲಿಸಿ ದುರಸ್ತಿ ಮಾಡಿದ್ದರಿಂದ ಮನೆಯವರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು. ಯಾವುದೇ ಅಪಾಯ ಸಂಭವಿಸುವ ಮುನ್ನವೇ ಗ್ಯಾಸ್ ಲೀಕೇಜ್ ಸಮಸ್ಯೆ ಬಗೆಹರಿದಿರುವುದಕ್ಕೆ ಮನೆಯವರು ಸಂತಸ ವ್ಯಕ್ತಪಡಿಸಿದರು. ಸಮಯೋಚಿತ ಸೇವೆಗೆ ಮನೆಯವರ ಮೆಚ್ಚುಗೆ. ಗ್ಯಾಸ್ ಸಿಲಿಂಡರ್ನಿಂದ ಲೀಕೇಜ್ ಕಂಡು ಬಂದ ತಕ್ಷಣ ಕಂಪನಿಗೆ ಮಾಹಿತಿ ನೀಡಿದಾಗ ಸ್ಪಂದಿಸಿ ಮೆಕ್ಯಾನಿಕ್ ಅನ್ನು ಕಳಿಸಿ ಸಮಸ್ಯೆಯನ್ನು ಪರಿಹರಿಸಿರುವುದಕ್ಕೆ ಮನೆಯವರು ಶ್ರೀ ಮಹಾಲಕ್ಷ್ಮಿ ಗ್ಯಾಸ್ ಕಂಪನಿ ಹಾಗೂ ಮೆಕ್ಯಾನಿಕ್ ಸಂತೋಷ್ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದರು. ಗ್ರಾಹಕರ ಸಮಸ್ಯೆಗೆ ತಕ್ಷಣ ಸ್ಪಂದಿಸಿ ಸ್ಥಳಕ್ಕೆ ಭೇಟಿ ನೀಡಿ ತಾಂತ್ರಿಕ ತೊಂದರೆಯನ್ನು ಪರಿಶೀಲಿಸಿ ಸುರಕ್ಷಿತವಾಗಿ ದುರಸ್ತಿ ಮಾಡಿರುವ ಮೆಕ್ಯಾನಿಕ್ ಸಂತೋಷ್ ಅವರ ಕಾರ್ಯಕ್ಕೆ ಮನೆಯವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಗ್ಯಾಸ್ ಲೀಕೇಜ್ ಕಂಡು ಬಂದರೆ ನಿರ್ಲಕ್ಷ್ಯ ಮಾಡದಿರಿ. ಗ್ಯಾಸ್ ಸಿಲಿಂಡರ್ ಅಥವಾ ರೆಗ್ಯುಲೇಟರ್ನಿಂದ ಗ್ಯಾಸ್ ವಾಸನೆ ಬಂದರೆ ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬಾರದು. ತಕ್ಷಣ ಗ್ಯಾಸ್ ಬಳಕೆಯನ್ನು ನಿಲ್ಲಿಸಿ ಸುರಕ್ಷತಾ ಕ್ರಮವನ್ನು ಕೈಗೊಂಡು ಸಂಬಂಧಪಟ್ಟ ಗ್ಯಾಸ್ ವಿತರಕರಿಗೆ ಮಾಹಿತಿ ನೀಡಬೇಕು. ತರಬೇತಿ ಪಡೆದ ತಾಂತ್ರಿಕ ಸಿಬ್ಬಂದಿಯಿಂದಲೇ ದುರಸ್ತಿ ಕಾರ್ಯ ಮಾಡಿಸಿಕೊಳ್ಳುವುದು ಸುರಕ್ಷಿತವಾಗಿದೆ. ಜೈಭೀಮ್ ನಗರದಲ್ಲಿ ಗ್ಯಾಸ್ ಲೀಕೇಜ್ ಸಮಸ್ಯೆ ಕಾಣಿಸಿಕೊಂಡ ಸಂದರ್ಭದಲ್ಲಿ ಮನೆಯವರು ತಕ್ಷಣ ಕಂಪನಿಗೆ ಮಾಹಿತಿ ನೀಡಿದ್ದು ಕಂಪನಿಯ ಮೆಕ್ಯಾನಿಕ್ ಸಂತೋಷ್ ಅವರು ಸ್ಥಳಕ್ಕೆ ಆಗಮಿಸಿ ರೆಗ್ಯುಲೇಟರ್ನ ಲೀಕೇಜ್ ಸರಿಪಡಿಸಿರುವುದು ಸಮಯೋಚಿತ ಸ್ಪಂದನೆಗೆ ಉತ್ತಮ ಉದಾಹರಣೆಯಾಗಿದೆ. ಕನಸು ನ್ಯೂಸ್ ಗಂಗಾವತಿ. कुछ करो वैसे कुछ नहीं हुआ नहीं? क्या भी नहीं, करेक्ट है. अच्छा है. आपका नाम? संतोष. संतोष. कहाँ पे काम करते हैं? इधर महालक्ष्मी महालक्ष्मी. ओके. संतोष गैस कंपनी, महालक्ष्मी गैस कंपनी. आपका काम? मैकेनिक. 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 कौन सा मैकेनिक? ये गैस सिलेंडर, पाइप, चूल्हा. हाँ. लीक है तो बरोबर करना. लीक हुआ तो आप बराबर करके देते. कौन सा भी घर में कौन सा जाते? भी फोन करते हैं क्या? करते फोन आते. ಫೋನ್ ಆನೆ के बाद. अच्छा. ಕನ್ನಡ ಬರುತ್ತಲ್ಲ? ಹಾ, ಸ್ವಲ್ಪ ಎಲ್ಲೆಲ್ಲಿ ಹೋಗಿರಿ? ಎಷ್ಟು ಮಾಡಿದಿರಿ ಈ ರೀತಿ? ಮುಷ್ಟೂರ್, ಹೊಲವಾಡ್, ಬಸ್ ಸ್ಟ್ಯಾಂಡ್, ಜಯನಗರ್, ಅಲ್ಲೆಲ್ಲ ರಿಪೇರಿ ಮಾಡಿ ಬಂದಿದ್ದೀರಾ? ಹಾ, ಬಂದಿದ್ದೀವಿ. ಓಕೆ. ಎಷ್ಟು ವರ್ಷ ಸರ್ವಿಸ್ ನಿಮ್ಗೆ? ಒಂದೇ 5 ಸಾಲ. 5 ವರ್ಷ. 5 ವರ್ಷ ನೀವು ಸರ್ವಿಸ್. ಯಾವ ಊರು ನಿಮ್ದು? ರಾಜಸ್ಥಾನ್. ಇಲ್ಲಿ ಹೆಂಗ ನಿಮ್ದು ಇದು ಕಂಪ್ನಿ ಟ್ರಾನ್ಸ್ಪೋರ್ಟ್ ಬರ್ತಾವ? ಹಾ. ಕಂಪ್ನಿ ಅಲ್ಲಿಂದ ನಿಮ್ಗೆ ಟ್ರಾನ್ಸ್ಫರ್ ಇಲ್ಲಿ ಬರುತ್ತಾ? ಈಗ ವಿಜಯಪುರ ಕೆಲಸ ಮಾಡ್ತಾರೆ, ಇಲ್ಲೇ ಟ್ರಾನ್ಸ್ಪೋರ್ಟ್. ಹೌದಾ? ಅಲ್ಲಿಂದ ನೌಕರಿ ನಿಮ್ಗೆ ಹೆಂಗ? ರಾಜಸ್ಥಾನದವ್ರಿಗೆ ಇಲ್ಲಿ ಕರ್ನಾಟಕದವ್ರಿಗೆ ಹೆಂಗ ಇದಾಯ್ತು? ಏನ್ ಬರ್ತಾವ್ ನೌಕರಿ ಬರ್ತಾ? ಓಕೆ. ಓಕೆ.